ಹಲಸಿನಕಾಯಿ ಕೊಯ್ದಿದ್ದೇವೆ ನಾನು ತೆಕೊಂಡು ಬಂದೆ ಇದನ್ನೆಲ್ಲ. ಮತ್ತೊಮ್ಮೆ ಹೀಗೆ ಮಳೆಗಾಲದಲ್ಲಿ ಆಗಿತ್ತು ನೋಡಿ, ಡಿಫ್ರೆಂಟ್ ಉಂಟಲ್ಲ ನೋಡಲಿಕ್ಕೆ. ಮತ್ತು ನನ್ನ ಅಪ್ಪ ಉಂಟಲ್ಲ, ಅವರು ಎಂತ ನೆಟ್ಟರು ಆಗುವುದಿಲ್ಲ ಅಂತಿಲ್ಲ. ಊಟಕ್ಕೆ ಪಲ್ಯ ಇದು ಮತ್ತು ಒಂದು ಸ್ವಲ್ಪ ಸಲಾಡ್. ಏನಾದರೂ ಹೇಳಿದರೆ ಕೆಲವರೆಲ್ಲ ಹೇಳ್ತಾರೆ, ನಿಮ್ಮ ಅಪ್ಪನಿಗೆ ಕನಿಕರ ಇಲ್ವಾ, ನೀವು ಅಷ್ಟು ಕೆಲಸ ಮಾಡ್ತೀರಿ ಅಂತ. ಬೇರೆ ಎಲ್ಲ ಹಣ್ಣಾಗಿದೆ, ಇದನ್ನು ಎಂತ ಮಾಡೋದು ಮಾರೆ ನಾನು. ಬೆಳೆಗೊಣೆ ನೋಡಿ, ಇದಿನ್ನು ದನಕ್ಕೆ ಕೊಡಬೇಕಷ್ಟೇ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷಿ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ವ್ಲಾಗ್ಸನ್ನು ಯೂಟ್ಯೂಬಲ್ಲಿ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಚಾನಲನ್ನು ಜಾಯ್ನ್ ಆದರೆ ನನ್ನ ವ್ಲಾಗ್ಸನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಅಂತಿಲ್ಲ, ಅಲ್ಲೇ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 4 ತಾರೀಕಿಗೆ ಯಾರ್ದೆಲ್ಲ ಬರ್ತಿರೋ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಸವಿತಾ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಅತ್ತಿಗೆ ಮಗಳು ಪ್ರಜ್ಞಾ ಅವರ ಬರ್ತ್ಡೇ ಅಂತ. ಪ್ರಜ್ಞಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಿಮ್ಮದು ನಿಮ್ಮ ಫ್ಯಾಮಿಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಇದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ಕಮೆಂಟಲ್ಲಿ 2 ದಿವಸ ಮುಂಚೆ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ, ನಾನು ಅದೇ ದಿವಸ ನಿಮಗೆ ಬೆಳಗ್ಗೆ ವಿಶ್ ಮಾಡ್ತೇನೆ. ಇವತ್ತು ಅಪರೂಪಕ್ಕೆ ಮಳೆಗಾಲದಲ್ಲಿ ಬಿಸಿಲು ಬಂದಿದೆ. ಹಾಗೆ ಇಲ್ಲಿ ಕೂತ್ಕೊಂಡು ಚಳಿ ಕಾಯಿಸ್ತಾ ಇದ್ದಾನೆ. ಒಲೆ ಹತ್ರ ಹೋಗಬೇಕು ಅಂತಿಲ್ಲ, ಇಲ್ಲೇ ಚೆಂದ ಬಿಸಿಲು ಬರ್ತಾ ಉಂಟು ಅಂತೇಳಿ ಇಲ್ಲೇ ಕೂತಿದ್ದಾನೆ. ಮತ್ತು ಈಗ ನಮಗೆ ಬೆಳಿಗ್ಗೆ ಒಳ್ಳೆ ಬಿಸಿಲು ಉಂಟಾಯ್ತಾ, ಇಲ್ಲಾಂದರೆ ಕತ್ತಲಿರ್ತದೆ ಈ ಟೈಮಿಗೆ. ನಾನು ವ್ಲಾಗ್ ಮಾಡಬೇಕಾದ್ರೆ ದೂರ ಇಲ್ಲಾಂದರೆ ಹಿಂದೆಗಡೆ ಹೋಗಬೇಕು ಬೆಳಕಿಗೋಸ್ಕರ, ಮನೆಯೊಳಗೆ ಕತ್ತಲಿರ್ತದೆ ಅಂತ. ಇವತ್ತು ಚೆಂದ ಬಿಸಿಲುಂಟು. ಪಡಿ ಗುಂದು ಮಳೆ ಬರಲಿಕ್ಕೆ ಶುರುವಾಯಿತು. ಒಬ್ಬಳನ್ನು ಸ್ನಾನ ಮಾಡಿಸಿ ಆಯಿತು, ಇನ್ನೊಬ್ಬಳನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಅವಳು ಸ್ವಲ್ಪ ಓಡಾಟ ಉಂಟಲ್ಲ, ನಾನು ಕಂಟ್ರೋಲ್ ಮಾಡಿ ಇಲ್ಲಿ ಕಟ್ಟುವಷ್ಟರಲ್ಲಿ ಮಳೆ ಜೋರಾಯಿತು. ಕಟ್ಟಿದ್ದೇನೆ ನೋಡಿ, ಅಲ್ಲಿ ಆ ಬ್ಯಾರಲ್ ಹತ್ರ ಕಟ್ಟಬೇಕಿತ್ತು, ಅವಳನ್ನು ಹಿಡಿಲಿಕ್ಕಾಗೋದಿಲ್ಲ ಅಂತ ಹೇಳಿ ಹೇಗೋ ಅದಕ್ಕೆ ಕಟ್ಟಿದೆ. ಈಗ ದನಗಳನ್ನು ಸ್ನಾನ ಮಾಡಿಸ್ಲಿಕ್ಕೆ 9:20ಕ್ಕೆ ಹೋಗಿದ್ದೇನೆ. ಈಗ 10 ಗಂಟೆ ಆಯಿತು. ನಿಜವಾಗಿ ಉಂಟಲ್ಲ, ಅವ್ರು ಸರಿ ನಿಂತರೆ 10 ನಿಮಿಷದಲ್ಲಿ ಬ್ರಷ್ ಸ್ನಾನ ಮುಗಿಸ್ತದೆ. ಆದರೆ ಅವ್ರದ್ದು ಒಂದು ಓಡಾಟದಲ್ಲಿ ಉಂಟಲ್ಲ, ಅಂದರೆ ಸುತ್ತ ಬರೋದು ಅಂತ ಎಲ್ಲ ಕಡೆ ಓಡಾಡೋದು. ಇಂಥಕ್ಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಅಂದ್ಕೊಳ್ದು ಪಾಪ ನನ್ನ ದನಗಳಿಗೆ ನೋವಾಗ್ತದೆ ಅಂತ ಹೇಳಿ ಮೂಗು ಚುಚ್ಚಿಸಲಿಲ್ಲ. ಸುಮಾರು ಸಲ ಜನ ಹೇಳಿದರು ಮೂಗು ಚುಚ್ಚಿಸಬೇಕು, ಆಗ ಸ್ವಲ್ಪ ಕಂಟ್ರೋಲಿಗೆ ಬರ್ತಾರೆ. ನಾನು ಬೇಡ ನೋವಾಗ್ತದೆ ಅಂತ, ಮತ್ತು ಅದು ಕಿವಿಗೊಂದು ಟ್ಯಾಗ್ ಹಾಕ್ತಾರೆ, ಅದು ಸಹ ಬೇಡ, ನಾನು ಅಲ್ಲಿ ಕಿಟಕಿಯಲ್ಲಿ ಕಟ್ಟಿದ್ದೇನೆ, ನೋವಾಗ್ತದೆ ಅವುಗಳಿಗೆ ಅಂತೇಳಿ. ಇವುಗಳಿಗೆ ಇಷ್ಟು ನಾನು ಪ್ರೀತಿ ಕೊಡ್ತೇನೆ, ಆದರೆ ಸಹ ಹೀಗೆ ಯಾಕೆ ಮಾಡ್ತಾರೆ ಗೊತ್ತಾಗೋದಿಲ್ಲ. ಮತ್ತು ಈಗ ಹೇಗೋ ಸ್ನಾನ ಮಾಡಿಸಿ, ಅಂದರೆ ಯಾವುದಾದ್ರೂ ಸಿಗ್ತದಲ್ಲ ಪ್ರಾಪರ್ ಜಾಗ ಉಂಟು ಅವರಿಗೆ ಸ್ನಾನ ಮಾಡಿಸ್ಲಿಕ್ಕೆ, ಅಲ್ಲಿ ನಿಲ್ಲುವುದೇ ಇಲ್ಲ. ಅದಕ್ಕೆ ತೆಂಗಿನ ಮರ ಎಲ್ಲಿ ಸಿಗ್ತದೆ ಅಲ್ಲಿಗೆ ಹೋಗಿ ಕಟ್ಟಿ ಹಾಕಿ ಸ್ನಾನ ಮಾಡಿಸಿ ಈಗ ಹೊರಗಡೆ ಕಟ್ಟಿ ಬಂದಿದ್ದೇನೆ ಮೇಯ್ಲಿಕ್ಕೆ. ಇನ್ನು ಹುಲ್ಲಿಗೆ ಹೋಗೋದು. ಹಲಸಿನಕಾಯಿ ಕೊಯ್ದಿದ್ದೇವೆ ನಾನು ತೆಕೊಂಡು ಬಂದೆ ಇದನ್ನೆಲ್ಲ. ಇದು 4 ಸಪ್ರೇಟ್ ಮರದ್ದು, ಇದು 3 ಇನ್ನೊಂದು ಮರದ್ದು. ಇದು ಆಷಾಢದಲ್ಲಿ ಹಣ್ಣಾಗುವಂಥದ್ದು ಆಯಿತಾ. ಈ ಸಲ ಸ್ವಲ್ಪ ಬೇಗನೆ ಹಣ್ಣಾಗಿದೆ ಅಂದರೆ ಬೆಳೆದಿದೆ. ನಾವು ಅಂದಾಜು ಬೆಳೆದ ತೆಗೆದದ್ದು. ಸೈಜ್ ತುಂಬ ದೊಡ್ಡದು ಉಂಟಾಯ್ತಾ. ಇದು ನೋಡಲಿಕ್ಕೆ ಚಿಕ್ಕ ಕಾಣ್ತದೆ. ಇನ್ನೊಂದು ಮರ ತೆಗೆದರೆ ಈಗ ಅದನ್ನು ತಗೊಂಡು ಬರಲಿಕ್ಕೆ ಹೋಗಬೇಕು. ನೋಡಿ ಹಣ್ಣಾಗಲಿಕ್ಕೆ ಇನ್ನೂ ಸುಮಾರು ಉಂಟು. ಎಳೆ ಗಿಡದಲ್ಲಿ ನೋಡಿ
ಪೇರಳೆ ಆಗ್ತಾ ಉಂಟು. ನಾನು ನಿಮಗೆ ಹೇಳಿದ್ದೆ ಮುಂಚೆ ಇದರದ ಸ್ಟೋರಿ ಎಲ್ಲ. ಆದರೆ ಇದರಲ್ಲಿ ಒಂದು ನೋಡಿ ಚೆಂದ ಬೆಳೆದಿದೆ. ಮಳೆಗಾಲದಲ್ಲಿ ಇದು ಜಾಸ್ತಿ ಆಗೋದಾಯ್ತಾ, ಸಿಹಿ ಇರ್ತದೆ ಮಾತ್ರ. ಮುಂಚೆಲ್ಲ ಸೈಜ್ ಡಿಫ್ರೆಂಟ್ ಟೈಪಲ್ಲಿ ಆಗ್ತಿತ್ತು, ಅಂದರೆ ಸೀತಾಫಲದಾಗೆ ಮತ್ತು ನೈಸ್ ಪೇರಳೆ. ಇದು ನೋಡಿ ಒಂದೇ ಗೆಲ್ಲಲ್ಲಿ 3. ಇದು ಅವತ್ತೊಮ್ಮೆ ಹೀಗೆ ಮಳೆಗಾಲದಲ್ಲಿ ಆಗಿತ್ತು ನೋಡಿ. ಡಿಫ್ರೆಂಟ್ ಉಂಟಲ್ಲ ನೋಡಲಿಕ್ಕೆ. ಇವರಿಗೆ ತೋರಿಸ್ಬೇಕು ಇವತ್ತು ಗಣಿಗೆ. ನಾನು ಹುಲ್ಲಿಗೆ ಹೊರಟದ್ದು ಹಾಗೆ. ಇದನ್ನಾಗ ನೋಡಿದೆ, ಆದರೆ ಹೀಗೆ ಒಟ್ಟಿಗೆ ಉಂಟಂತ ನೋಡಿರಲಿಲ್ಲ. ಚೆಂದ ಉಂಟಲ್ಲ. ತೋರಿಸಿದೆ ಅಲ್ಲ, ಅದು ಬೇರೆ ಟೈಪ್. ಅದೇ ಗಿಡದಲ್ಲಿ ಇದೊಂದು ಸ್ವಲ್ಪ ಉದ್ದ ಬರುವ ಥರ ಪೇರಳೆ ಆಯಿತಾ, ನೈಸಾಗಿ. ಅದೊಂಥರ ರೌಂಡು. ಇದು ನೋಡಿ ಇನ್ನೊಂದು ತೋರಿಸ್ತೇನೆ. ನಾನು ಆಗ ಹೇಳಿದೆಲ್ಲ ಸೀತಾಫಲದಾಗೆ ಆಗೋದು ಅಂತ. ನೋಡಿ ನಿಮಗೆ ಕಾಣ್ತುಂಟಾ, ಒಂಥರ ಡಿಫ್ರೆಂಟಾಗಿ ಆಗುವಂಥದ್ದು ಇದು. ಇದು ದೊಡ್ಡದಾಗುವಾಗ ಇದರದ್ದು ಶೇಪ್ ಬೇರೆ ಥರ ಇರ್ತದೆ ನೋಡಲಿಕ್ಕೆ. ಹೇಗೆ ಉಂಟಲ್ಲ, ಒಂದೇ ಗಿಡದಲ್ಲಿ 3 ಬಗೆದಾಗ್ತಿತ್ತು ಮುಂಚೆ. ಈಗಲೂ ಸಹ ಆಗ್ತಾ ಉಂಟು. ನನ್ನದು ಮಿಸ್ ಆಗ್ತದಾ ಅಂತ ಎನಿಸಿದ್ದೆ, ಅಂದರೆ ದೊಡ್ಡ ಮರ ಸತ್ತೋದ್ಮೇಲೆ. ಇದು ನೋಡಿ ಆಗಿದೆ ಇದರಲ್ಲಿ ಸರಿ. ಅಪ್ಪ ನೋಡಿ ಒಂದು ತೆಂಗಿನ ಗಿಡ ಹಿರಿದು ಹೊರಟಿದ್ದಾರೆ. ಅಲ್ಲಿ ಒಂದು ಕಡೆ ತೆಂಗಿನ ಗಿಡ ದೊಡ್ಡದಾಗಿ ಸತ್ತೋಯ್ತು ಹುಳ ತಿಂದು. ಹಾಗೀಗ ಅಲ್ಲಿ ನೆಡಲಿಕ್ಕೆ ಕೊಂಡೋಗ್ತಿದ್ದಾರೆ. ಮತ್ತು ನನ್ನ ಅಪ್ಪ ಉಂಟಲ್ಲ, ಅವರು ಎಂತ ನೆಟ್ಟರು ಆಗುವುದಿಲ್ಲ ಅಂತಿಲ್ಲ, ಎಲ್ಲ ಆಗ್ತದೆ. ಅವ್ರು ನೋಡಿ ಖಾಲಿ ಗುಂಡಿ ತೆಗೆದು ನಡೋದು. ಇನ್ನು ಕೆಲವರೆಲ್ಲ ಎಂತೆಂತೆಲ್ಲ ಮದ್ದು ಅದು ಇದು ಎಲ್ಲ ಹಾಕ್ತೆ ನಡ್ತಾರೆ. ಅದೇ ಕೆಲವರಿಗೆಲ್ಲ ಹಿಡಿಸೋದಿಲ್ಲ, ಅದು ಕೈಗುಣ ಅಂತ ಹೇಳ್ಬೋದು ಇವರದ್ದು ಅಪ್ಪಂದು. ಈ ತೋಟ ಸಹ ಉಂಟಲ್ಲ, ಅಪ್ಪ ಹೀಗೆ ಪ್ರಾಪರಾಗಿ ಗುಂಡಿ ತೆಗೆದು ಹಾಗೆಲ್ಲ ಮಾಡಿದಲ್ಲ, ಅಲ್ಲಲ್ಲಿ ಊರ್ತಾ ಹೋದದ್ದು. ಮತ್ತು ನಮ್ಮದು ಮಣ್ಣು ಒಳ್ಳೆಯದಿಲ್ಲದ ಕಾರಣ ಅಷ್ಟು ಫಸಲು ಬರೋದಿಲ್ಲ ನಮಗೆ. ಇಲ್ಲಾಂದರೆ ಒಳ್ಳೆ ಮಣ್ಣು ಅಂತಾದರೆ ಒಳ್ಳೆ ಫಸಲು ಬರ್ತಿತ್ತು. ಸ್ವಲ್ಪ ಆಗುವಷ್ಟರಲ್ಲಿ ಜೋರು ಮಳೆ ಬರಲಿಕ್ಕೆ ಶುರುವಾಯಿತು. ನಾವಿಬ್ಬರು ಕೂಡ ರೈನ್ ಕೋಟ್ ಸಹ ತಗೊಂಡು ಬರಲಿಲ್ಲ. ಅಪ್ಪ ಪ್ಲಾಸ್ಟಿಕ್ ತಗೊಂಡು ಬರಲಿಲ್ಲ. ಅಪ್ಪ ನಾನು ನೋಡಿ, ನಾನು ಸಹ ಒಂದು ಬಾಳೆ ಗಿಡದ ಬುಡದಲ್ಲಿ ನಿಂತಿದ್ದೇನೆ, ಅಪ್ಪ ಸಹ ಒಂದು ಬಾಳೆ ಗಿಡ ಬುಡದಲ್ಲಿ ನಿಂತಿದ್ದಾರೆ ಮಳೆಯಿಂದ ರಕ್ಷಿಸಿಕೊಳ್ಳಲಿಕ್ಕೆ. ಜೋರು ಮಳೆ ನೋಡಿ ಅತ್ತೆ, ಅಲ್ಲಿ ನೋಡಿ ಜೋರು ಬಂತಲ್ಲ. ಹುಲ್ಲು ತಗೊಂಡು ಬಂದು ಹಾಕಿದೆ. ಅಪ್ಪ ಬರೋದು ನೋಡಿ, ಗುಡುಗು ಸಹ ಬರ್ತಾ ಉಂಟು. ಮಳೆ ಬರ್ತುಂಟು. ನಾನು ಜೀರಿಗೆ ಕಷಾಯ ಬೆಳಿಗ್ಗೆ ಮಾಡ್ತೇನೆ, ಹಾಗೆ ಅದನ್ನು ಈಗ ಒಂದು ಸ್ವಲ್ಪ ಬಿಸಿ ಮಾಡಿ ಕುಡಿತಿದ್ದೇನೆ. ಡೈಲಿ ಕುಡಿದಿಂದ ಎಂಥ ಪ್ರಾಬ್ಲಮ್ ಇಲ್ಲಲ್ಲ, ನೀವು ಹೇಳಿದ್ದೀರಿ ಅಂತೇಳಿ ಫಾಲೋ ಮಾಡ್ತಾ ಇದ್ದೇನೆ ನಾನು ಇದನ್ನು. ಬೆಳಗ್ಗೆ ಒಂದು ಗ್ಲಾಸಿಗೆ 1 ಸೌಟು ತುಪ್ಪ ಹಾಕಿ ಕುಡಿತೇನೆ. ಮತ್ತು ಜಾಸ್ತಿ ತುಪ್ಪ ಇಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ಇರುವ ತುಪ್ಪವನ್ನು. ಮತ್ತು ನಮ್ಮ ಮನೆಯ ದನಗಳು ಇನ್ನು ಕರು ಹಾಕಲಿಕ್ಕೆ 2 ತಿಂಗಳು ಉಂಟು. ಹಾಗೆ ಹುಲ್ಲಿಂದ ಬಂದದ್ದು ಪೂರ್ತಿ ಒದ್ದೆ ಆಗಿದ್ದೇನೆ ಆಯಿತಾ. ನಾನು ಮಳೆ ನಿಲ್ತದೆ ಅಂತ ಕಾದದ್ದು, ಯಾಕಂದರೆ ದನಗಳು ಹೊರಗಿದೆ ಅಲ್ಲ, ಅವರನ್ನು ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ. ಮಳೆ ನಿಂತರೆ ಸ್ವಲ್ಪ ಮೇಯ್ದಿ ಅಂತ. ಮಳೆ ನಿಲ್ಲೋದು ಕಾಣುವುದಿಲ್ಲ, ಹೋಗಿ ಕರ್ಕೊಂಡು ಬರುವ. ನನಗೆ ಈ ಬಟ್ಟೆ ಚೇಂಜ್ ಮಾಡಬೇಕು, ಯಾಕಂದರೆ ಪೂರ್ತಿ ಬೆನ್ನೆಲ್ಲ ಒದ್ದೆಗೆ ಉಂಟಲ್ಲ, ಚಳಿಯಲ್ಲಿ ನಡುಗ್ತಾ ಉಂಟು. ಅದಕ್ಕೆ ದನಗಳನ್ನು ಕರ್ಕೊಂಡು ಬಂದರೆ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಇರುವುದಿಲ್ಲ, ಮತ್ತು ಒಳಗಡೆ ಅಲ್ವಾ, ಹಾಗಾಗಿ. ಇಲ್ಲಾಂದರೆ ಬೇರೆ ಬಟ್ಟೆ ಹಾಕಿದರೆ ಅದು ಒದ್ದೆ ಆಗ್ತದೆ. ಅವ್ರಿಗೆ ಗುಡುಗು ಬಂದರೂ ಹೊಗಾಳುದು ಅಂತ, ಗುಡುಗು ಬರ್ತಾ ಉಂಟು, ಅದಕ್ಕೆ ಹೊಗಾಳುದು. ಸ್ವಲ್ಪ ಬಿಟ್ಟಿತ್ತು. ಇದು ನೇಂದ್ರೆ ಇದಕ್ಕೆ ಎಂತ ಹೇಳೋದು, ಹೂವಲ್ಲ, ಬಾಳೆದು ಹೂವು. ಇವತ್ತು ಪಲ್ಯ. ಹಾಗೆ ಸ್ವಲ್ಪ ಈ ಮೆಣಸು ಕೊಯ್ಕೊಂಡು ಬಂದೆ. ಇದು ಭಾರಿ ರುಚಿ ಆಗ್ತದೆ ಇದಕ್ಕೆ. ಹಾಗೆ ಇದೊಂದು ಪಲ್ಯ ಇವತ್ತು ಮಧ್ಯಾಹ್ನಕ್ಕೆ ಅಷ್ಟೇ.
ಊಟಕ್ಕೆ ಪಲ್ಯ ಇದು ಮತ್ತು ಒಂದು ಸ್ವಲ್ಪ ಸಲಾಡು, ಹಪ್ಪಳ, ಗಂಜಿ. ಅಪ್ಪ ಸಹ ಊಟ ಮಾಡ್ತಾ ಇದ್ದಾರೆ. 3 ಗಂಟೆ ಆಯಿತು ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಆಯಿತು. ಈಗ ಚಾಕ್ಕೆ ಬಂದಿದ್ದಾರೆ ಎಲ್ಲರೂ ಸಹ. ಒಬ್ಬ ಸುಮ್ಮನೆ ಬರೋದಾಯ್ತಾ ಅಂತ ತಿನ್ನೋದಿಲ್ಲ. ತಿನ್ನೋರೆಲ್ಲ ಈ ಸೈಡಲ್ಲಿ ಇದ್ದಾರೆ ನೋಡಿ. ರಿಂಗಿ ಡಿಂಗಿ, ಶಂಭು. ಶಂಭು ಎಂತ ಬೇಕು ಶಂಭು? ಭಾರಿ ಅವನದು ಈಗ ಮಾತ್ರ ಬೊಬ್ಬೆ ಆಯಿತಾ. ಮತ್ತು ಹುಲ್ಲಿಗೆ ಬಂದಾಗ ಮಿಡತೆ ಹಿಡಿದುಕೊಡ್ಲಿಕ್ಕೆ. ಈಗ ಇವಳು ಸಹ ಬರ್ತಾಳೆ, ಕುഞ്ഞി ಸಹ. ಎಂತಕ್ಕೆ ಬರೋದು ಗೊತ್ತಿಲ್ಲ. ಅಣ್ಣನವರೆಲ್ಲ ಬರ್ತಾರೆ ಅಂತೇಳಿ ನೋಡಲಿಕ್ಕೆ ಬರೋದು ಅಂತ ಗೊತ್ತಿಲ್ಲ. ಮತ್ತು ಟಪ್ಪಿ ಇದ್ದಾಳೆ, ನಮ್ಮ ಕಜ್ಜ ಇದ್ದಾನೆ, ಅಮ್ಮ ಒಂದು ಇಲ್ಲ, ಬಿಟ್ಟು ಬೇರೆಲ್ಲ ಇದ್ದಾರೆ. ಟಿಂಕಿ ಕೂರ ಇಬ್ಬರು ಇದ್ದಾರೆ. ಅಪ್ಪ ಬರಲಿಕ್ಕೆ ಕಾಯ್ದು. ಅಪ್ಪ ಚಾಪೆ ಎಣಿತಿದ್ದಾರೆ. ಮಳೆ ಬಿಟ್ಟಿದೆ ಅಂತ ಹೇಳಿ ಮಕ್ಕಳೆಲ್ಲ ಅಂಗಳದಲ್ಲಿ ಇದ್ದಾರೆ. ಶಂಭು ನೋಡಿ ಇಲ್ಲಿದ್ದಾನೆ. ಕೊಡಿ ಈ ಕುഞ്ഞി ಇಲ್ಲಿದ್ದಾಳೆ. ಕುഞ്ഞി ಅವಳು ಯಾರು ಕರೆದ್ರೂ ಸೀದಾ ಬರುವುದೇ ಆಯಿತಾ. ಅವ್ರು ಹೊಡೆದ ಮೇಲೆ ದೂರ ಹೋಗಿ ನಿಲ್ತಾಳೆ. ಶಂಭುಗೆ ಸಹ ಆಗೋದಿಲ್ಲ ಮಕ್ಕಳಂದರೆ, ಅವನು ಹೊಡಿತಾನೆ. ಇವರಿಬ್ಬರು ಒಟ್ಟಿಗಿರೋದ್ರಿಂದ ಒಳ್ಳೇದಾಗ್ತದೆ. ಒಬ್ಬೊಬ್ಬರೇ ಇದ್ದರೆ ಅವ್ರಿಗೆ ಬೇಜಾರಾಗೋದಲ್ಲ. ಹುಲ್ಲು ತಿಂತಿದ್ದೆ ನೀವು ಕುഞ്ഞി. ನಾನು ಹುಲ್ಲಿಗೆ ಹೊರಟದ್ದು. ಹಾಗೆ ಇವರೆಲ್ಲರೂ ಬರೋರನ್ನೆಲ್ಲರ ಕರ್ಕೊಂಡು ಹೋಗೋದು. ಟಿಂಕಿ ಬರ್ತೀ? ಹಾಂ, ಅಪ್ಪ ಇವರನ್ನು ಸ್ನಾನ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಆಯಿತಾ. ಈ ಮಳೆಗಾಲದಲ್ಲಿ ಇವ್ರು ನಂಗೆ ಸಿಗ್ತಾರ ಸ್ನಾನ ಮಾಡಿಸ್ಲಿಕ್ಕೆ? ಸ್ನಾನ ಮಾಡಿಸು, ವಾಸನೆ ಬರ್ತಿದ್ದಾರೆ ಅಂತ. ಹೋಗೋ ಶಂಭು ದಾರಿ ತೋರಿಸ್ಕೊಂಡು ಹೋಗ್ತಾನೆ. ಶಂಭು ಈಗ 3 ಗಂಟೆ ಮೇಲಿಂದ ಮಳೆ ಇಲ್ಲ. ಹಾಗೆ ನಾನು ಹುಲ್ಲಿಗೆ ಬಂದಿದ್ದೇನೆ. ಅಪ್ಪ ಒಂದು ಕಟ್ಟ ತಗೊಂಡು ಬಾ ಅಂತ ಹೇಳಿದರು. ಅಲ್ಲಿ ಹಿಂದೆ ಕಾಣ್ತಾ ಉಂಟಲ್ಲ ಸೀಮೆ ಹುಲ್ಲು, ಅದನ್ನು ಹಿರಿದು ನನಗೆ ಅದು ಉಂಟಲ್ಲ, ನನಗೆ ಬೇರೆ ಯಾವ ಹುಲ್ಲು ಬೇಕಾದರೂ ಹಿರಿತೇನೆ. ಅದು ನನಗೆ ಇಷ್ಟ ಇಲ್ಲ ಆಯಿತಾ. ಎಂದು ಎಷ್ಟು ಕೈ ಕಾಲಿಗೆ ಕೆರೆ ಆಗ್ತದೆ ಅಂತ ಹೇಳಿದ್ರೆ ಕೋಪ ಬರ್ತದೆ ಅದನ್ನು ಹುಲ್ಲು ನೋಡಿದರೆ. ಮತ್ತು ಮುಂಚೆಲ್ಲ ನಂಗೆ ಆಗ್ತಿತ್ತು ರಪ್ಪ. ನಾನು ಮುಂಚೆಲ್ಲ ಯೋಚನೆ ಮಾಡಿದ್ದು ರಪಕ್ಕ ಆಗ್ತದೆ ಹುಲ್ಲು, ಬೇಗ ಆಗ್ತದೆ ಅಂತ. ಈಗ ನನಗೆ ಲೇಟ್ ಆದರೂ ತೊಂದರೆ ಇಲ್ಲ. ಅದರಲ್ಲಿ ಗೆರೆ ಎಲ್ಲ ಆದರೂ ಉಂಟಲ್ಲ, ಎಷ್ಟು ಸಮಯ ಇರ್ತದೆ ಕೈಯಲ್ಲಿ. ಮತ್ತು ಎಂತಂದರೆ ಉರಿ ಅದು ಅದರದ್ದು ಗೆರೆ. ಆದರೂ ಸಹ ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂದರೆ ಅದು ಹೈಟ್ ಹೋಗಿದೆ. ಕೆಲವು ರೀಸನಿಗೆ ಅದನ್ನು ಇಟ್ಟದ್ದು, ಅದು ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಈಗ ಅದನ್ನು ಕೊಯ್ಯೋದು ಉಪಾಯ ಇಲ್ಲ. ಅಲ್ಲಿ ಮೇಲೆ ಕರೆಂಟ್ ಲೈನ್ಗೆ ತಾಗಲಿಕ್ಕೆ ಆಗಿದೆ. ಅದಕ್ಕೆ ಈಗ ಕೊಯ್ಯಲೇಬೇಕಷ್ಟೇ. ಹಾಗೆ ನಾನು ಟಿಂಕಿ ಕೂರ ಶಂಭು ಎಲ್ಲ ಬಂದಿದ್ದೇವೆ ಹುಲ್ಲಿಗೆ. ಒಂದು ಕಟ್ಟ ಮಾಡಿಕೊಂಡು ಹೋಗುವ. ನಾನು ಇದನ್ನು ಹಾಕ್ಕೊಂಡು ಬಂದೇನೆ. ಕೈಗೆಲ್ಲ ಗೆರೆ ಆದರೆ ಭಾರಿ. ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಹುಲ್ಲಿರ್ದದಿತ್ತು. ಆಗ ಸ್ವಲ್ಪ ಆಗಿದೆ ಅದು ಉರಿ ಅಂತ ಹೇಳಿದರೆ ಉರಿ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಬಂದೇನೆ, ಜಾಸ್ತಿ ಕೂತ್ಬೇಡ ಅಂತ. ಕಟ್ಟಿ ಆಯಿತು. ಇನ್ನೂ ಸಹ ಉಂಟಿಲ್ಲಿ ಹುಲ್ಲು ಸುಮಾರು. ಅದು ಇದು ಭಾರ ಇರ್ತದೆ ನೋಡಿ. ಹಾಗಾಗಿ ನನಗೆ ಎಷ್ಟು ಸಾಧ್ಯ ಅಷ್ಟು ಕಟ್ಟಿದ್ದೇನೆ. ಇನ್ನು ಇದು ನಾಳೆಗೆ ಅದು ಕ್ಲೀನ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ಅದರಲ್ಲಿ ಹಾಗೆ ಅದು ಎಂತ ಹೇಳಿ ಕುತ್ತಿ ಬಿಡಬಾರ್ದು. ಅದನ್ನು ಬುಡದಿಂದ ಕಟ್ ಮಾಡಬೇಕು. ಮತ್ತು ಚಿಗುರ್ಲಿಕ್ಕೆ ಸಹಾಯ ಆಗ್ತದೆ ಅದಕ್ಕೆ. ಒಂದು ಹುಲ್ಲಾಗುವಷ್ಟರಲ್ಲಿ ಅಪ್ಪ ಸಹ ಬಂದರು ಹೊರಿಸಲಿಕ್ಕೆ. ಇನ್ನು ಹೊತ್ಕೊಂಡು ಹೋಗೋದು. ಅಲ್ಲಿದ್ದಾರೆ ನೋಡಿ ಅಪ್ಪ. ಏನು ಗೊತ್ತುಂಟ, ನನಗೆ ಒಮ್ಮೊಮ್ಮೆ ನನ್ನ ಅಪ್ಪನ ಬಗ್ಗೆ ಏನಾದರೂ ಹೇಳಿದರೆ ಕೆಲವರೆಲ್ಲ ಹೇಳ್ತಾರೆ, ನಿಮ್ಮ ಅಪ್ಪನಿಗೆ ಕನಿಕರ ಇಲ್ವಾ, ನೀವು ಅಷ್ಟು ಕೆಲಸ ಮಾಡ್ತೀರಿ ಅಂತ. ಕನಿಕರ ಅಂತ ಉಂಟು, ಆದರೆ ತೋರಿಸ್ಕೊಳ್ತಿಲ್ಲ ಕಾಣ್ತದೆ ಅವರು. ನಾನು ಜಾಸ್ತಿ ಎಲ್ಲಾದರೂ ಅಟ್ಯಾಚ್ ಆಗಿ ಬಿಡ್ತೇನೆ ಅಂತ ಹೇಳಿ ಏನು ಅಂತ ಗೊತ್ತಿಲ್ಲ. ಆದರೆ ನಾನು ಚಿಕ್ಕವಾಗಿಂದ ಅಬ್ಸರ್ವ್ ಮಾಡಿದಾಗೆ ನನಗೆ ಜಾಸ್ತಿ ಹುಷಾರಿಲ್ಲ ಅಂತ ಹೇಳಿ ನಾನು ಮಲಗಿದಲ್ಲಿ ಅಂದರೆ ಹುಷಾರಿಲ್ಲ, ನಂಗೆ ಕೂಡುದಿಲ್ಲ ಅಂತಾದರೆ ಅವ್ರು ಮಾಡ್ತಾರೆ ಕೆಲಸ. ಮತ್ತು ಮೊದಲನಾಗೆ ಅವರಿಗೆ ನಾನು ಡಿಪೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಸಹ 76 ವರ್ಷ. ಹಾಗೆ ಅದನ್ನು ಸಹ ನೋಡ್ಕೊಳ್ಬೇಕು. ಮತ್ತು ಅವರಿಗೆ ಸಹ ಕೋಪ ಜಾಸ್ತಿ ಬರೋದಿರ್ತದೆ. ಮತ್ತು ಇದು ಸಿಟ್ಟು ಬರೋದು ಹಾಗೆಲ್ಲ ಇರ್ತದೆ. ಈ ಪ್ರಾಯ ಆದವರಿಗೆ ಜಾಸ್ತಿ. ನಂಗೆ ಸುಮಾರು ಜನ ಹೇಳಿದರು ಅದು ಪ್ರಾಯ ಆದವರಿಗೆ ಹಾಗೆ ಇರ್ತದೆ. ಅವರು ಕೋಪ ಮಾಡ್ತಾರೆ, ಸುಮ್ಮನೆ ಕೋಪ ಮಾಡ್ತಾರೆ, ಸುಮ್ಮನೆ ಬೈತಾರೆ. ನನಗೂ ಸಹ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಯಿತಾ. ಆಗ ನನಗೆ ಬೇಜಾರಾಗುವಾಗ ಅದನ್ನು ನಿಮ್ಮ ಹತ್ರ ಹೇಳ್ತೇನೆ. ಅಂದರೆ ಅವ್ರು ಬೈತಾರೆ ಅಂದರೆ ನಿಜವಾಗಿ ಸಹ ಬೈತಾರೆ. ಒಮ್ಮೊಮ್ಮೆ ಕೋಪದಲ್ಲಿ ಬೈತಾರೆ, ಒಮ್ಮೊಮ್ಮೆ ಸಿಟ್ಟಲ್ಲಿ ಬೈತಾರೆ, ರೀಸನ್ ಇಲ್ಲದೆ ಬೈತಾರೆ. ಅದು ಯಾಕೆಂದು ಗೊತ್ತಿಲ್ಲ. ಪ್ರಾಯ ಆದವರು ಹಾಗೆ ಅಲ್ಲ. ಒಮ್ಮೊಮ್ಮೆ ಒಂದು 70% 80% ನಾನು ಫುಲ್ ಅಡ್ಜಸ್ಟ್ ಆಗ್ತೇನೆ. ಒಮ್ಮೊಮ್ಮೆ ನನಗೆ ಸಹ ಏನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಇರುವಾಗ ಅವ್ರು ಬೈದ್ರೆಲ್ಲ ಬೇಜಾರಾಗ್ತದೆ. ಒಮ್ಮೊಮ್ಮೆ ನನಗೆ ಸಹ ಬೇಜಾರಾಗಿ ನಾನು ಮಾತಾಡೋದಿಲ್ಲ, ಮತ್ತು ಸುಮಾರು ಹೊತ್ತು ಮಾತಾಡೋದಿಲ್ಲ. ಹಾಗೆಲ್ಲ ಆಗ್ತದೆ ನಮ್ಮ ಸಿಚುವೇಶನ್. ಮತ್ತೇನೆಂದರೆ ಅಡ್ಜಸ್ಟ್ಮೆಂಟಲ್ಲೇ ಹೋಗ್ತಾ ಉಂಟು ಲೈಫ್. ಹಾಗೆ ಅಂದರೆ ಕೋಪ ಬರುವಾಗ ಸುಮ್ಮನೆ ಆಗೋದು, ಹಾಗೆ ಮಾಡ್ತಾಯಿರೋದು. ನನಗೆ ಅಕ್ಕನವ್ರು ಹಾಗೆ ಹೇಳೋದು, ನಿಮ್ಮ ತಲೆಗೆ ಹೋಗ್ಬೇಡಿ, ಸುಮ್ಮನೆ ಇರು ಅಂತ. ನಂದು ಹಾಗೆ ಮಾಡೋದು ಒಮ್ಮೊಮ್ಮೆ. ಮತ್ತು ಅವರೇ ಸರಿ ಆಗ್ತಾರೆ.
ಕೋಪ ಬಂದಾಗೆಲ್ಲ. ಹಾಗೆ ಅದು ಚಿಕ್ಕವರಾಗಿನ ಸಹ ನಾನು ನೋಡಿದ್ದೇನೆ ಅವರನ್ನು. ಅವ್ರು ಬೈತಾನೇ ಇರೋದು, ಯಾವಾಗಲೂ ಸಹ ಬೈತಾನೇ ಇರೋದು. ಮತ್ತು ನಾನು ಅವರನ್ನು ನಂಗೆ ತುಂಬ ಬೇಜಾರಾದ್ದು ಅಂದರೆ ನನ್ನ ಮೇಲೆ ತುಂಬ ಪ್ರೀತಿ ಅಂತ ನೋಡಿದ್ದು ನನ್ನ ಮದುವೆಯಲ್ಲಿ. ನನ್ನ ಮದುವೆಯಾಗಿ ಕಳಿಸಿಕೊಡುವಾಗ ಅಪ್ಪ ಅಳ್ತಾ ಇದ್ರಂತ ನನ್ನ ಅಕ್ಕನವ್ರು ಹೇಳುವಾಗ ನನಗೆ ಆಶ್ಚರ್ಯ ಆಯ್ತು. ನನ್ನ ಅಪ್ಪ ಅಳ್ತಾ ಇದ್ರ ಅಂತ ಹೇಳುವಾಗ. ಅಂದರೆ ಅದು ಉಂಟು, ಅದನ್ನು ತೋರಿಸ್ಕೊಳ್ದಿಲ್ಲ, ಪ್ರೀತಿ ಉಂಟು, ಅದನ್ನು ತೋರಿಸ್ಕೊಳ್ದಿಲ್ಲ. ಇಲ್ಲಾದರೂ ಸಹ ಅದೇ ಅಪ್ಪನವ್ರು ಹಾಗೆಯಾ, ನನ್ನ ಅಪ್ಪ ಹೀಗೆಯಾ ಅಲ್ಲ ಎಲ್ಲರೂ ಸಹ ಹೀಗೆ ಅಂತ ಗೊತ್ತಿಲ್ಲ ನನಗೆ. ನನ್ನಪ್ಪ ಮಾತ್ರ ಈ ಟೈಪ್, ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹುಲ್ಲು ಹಾಕಿ ಈಗ ಮತ್ತೆ ತೋಟಕ್ಕೆ ಹೋಗ್ತಿದ್ದೇನೆ. ಕತ್ತಲಾಗಿದೆ ಈಗ, ಮಳೆ ಬರುವ ಅಂದಾಜೆ. ಅಲ್ಲೊಂದು ಕಡೆ ಗೊನೆ ಹಣ್ಣಾಗಿದೆ ಅಂತೆ, ಪೂರ್ತಿ ಹಣ್ಣಾಗಿದೆ. ನೀವೆಂತ ಮಾಡಿದ್ದು ಅಂತ ಹೇಳ್ತಾರೆ. ನಾನು ಆಚೆ ಸೈಡ್ ಹೋಗಲೇ ಇಲ್ಲ ತೋಟಕ್ಕೆ, ಆಯಿತಾ. ಅಂದರೆ ನಾನು ಒಂದೇ ಸೈಡಿಗೆ ಹುಲ್ಲಿಗೆ ಮಾತ್ರ ಹೋಗ್ತಾ ಇದ್ದೇನೆ. ಇಡೀ ತೋಟಕ್ಕೆ ಹೋಗೋದಾದರೆ ಗೊತ್ತಾಗ್ತದೆ. ಹಾಗೆ ನಾನು ತೋಟಕ್ಕೆ ಹೋಗೋದ ಕಾರಣ ಅಲ್ಲಿ ಹಣ್ಣಾಗಿ ಬಿಟ್ಟಿದ್ದೆ ಗೊನೆ. ಅದು ನನಗೆ ಆ ಗೊನೆ ಅಷ್ಟು ಇಷ್ಟ ಇಲ್ಲ, ಹುಳಿ ಬರೋದು ಮೈಸೂರಿದು ಗೊನೆ. ಅದನ್ನೆಂತ ಮಾಡೋದು ಗೊತ್ತಿಲ್ಲ. ಈಗ ಒಂದು ಗೊನೆ ಆಲ್ರೆಡಿ ಹಣ್ಣಾಗಿ ತುಂಬಿ ಉಂಟು ಮನೆಯಲ್ಲಿ, ಕದಳಿದು. ಅದು ತಿಂತಾ ಇದ್ದೇವೆ ಡೈಲಿ. ಈಗ ಇದನ್ನು ಸಹ ತಿನ್ನಬೇಕಷ್ಟೇ. ಹಾಗೇನೂ ತೋಟಕ್ಕೆ ಹೋದರೆ ಕತ್ತಲೆ ಕಾಣೋದಿಲ್ಲ ಫೋನಲ್ಲಿ, ಅದಕ್ಕೆ ನಾನೀಗ ಇಲ್ಲಿಂದಲೇ ಹೇಳ್ತಿದ್ದೀನಿ. ಅಲ್ಲಿ ಹೋದ್ಮೇಲೆ ಗೊನೆ ತೋರಿಸ್ತೀನಿ ನಿಮಗೆ. ಕೊಳ್ಳಿ, ಇದು ಪೂರ್ತಿ ಹಣ್ಣಾಗಿದೆ. ಕೆಳಗಿದು 3 ಬಾಳೆಕಾಯಿ ಉಂಟಾಯ್ತಾ, ಬೇರೆ ಎಲ್ಲ ಹಣ್ಣಾಗಿದೆ. ಇದನ್ನೆಂತ ಮಾಡೋದು ಮಾರೆ, ನಾನು ದನಕ್ಕೆ ಕೊಡಬೇಕಷ್ಟೇ, ನಮಗೆ ಆಗಲಿಕ್ಕಿಲ್ಲ ಪೂರ್ತಿ ತಿನ್ನಲಿಕ್ಕೆ. ಬಾಳೆಗೊನೆ ನೋಡಿ, ಇದಿನ್ನು ದನಕ್ಕೆ ಕೊಡಬೇಕಷ್ಟೇ. ಬೇಗ ಹಣ್ಣಾಗೋದು ಆಯಿತಾ. ಇದರದ್ದು ಒಂದು ಹಣ್ಣು ಇವತ್ತಾಗಿದ್ದರೆ ಇದು ನಾಳೆಗೆ ಇದು ಆಗ್ತದೆ, ನಾಡಿದ್ದಿಗೆ ಇದು. ಹಾಗೆ ಅಂದರೆ ರಪಕ್ಕ ಹಣ್ಣಾಗುವಂಥ ಗೊನೆ ಇದು, ಮೈಸೂರು ಗೊನೆ. ನೀವೆಂತ ಹೇಳ್ತೀರಿ ಗೊತ್ತಿಲ್ಲ. ಇದರಲ್ಲಿ ಬನ್ ಮಾಡ್ತಾರೆ, ಮಂಗಳೂರಿದು ಬನ್ಸ್ ಇದರಲ್ಲೇ ಮಾಡೋದು. ಅವಿಲ್ ಮಿಲ್ಕ್ ಮಾಡ್ತಾರೆ. ಅವಿಲ್ ಮಿಲ್ಕ್ ಉಂಟಲ್ಲ, ಅದಕ್ಕೆ ಇದೇ ಬಾಳೆಹಣ್ಣು ಬೇಕಾಗೋದು, ಮೈಸೂರಿದು. ಹಾಗೆ ನೀವು ಎಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ. ಇದಕ್ಕೆ ಬಾಳೆ ಗಿಡ ಉಂಟಲ್ಲ, ಅದನ್ನು ಕಟ್ ಮಾಡಿ ಇದರ ಬುಡಕ್ಕೆಲ್ಲ ಇಟ್ಟೆ. ಹಾಗೆ ಬಿಡಬಾರ್ದು, ಮತ್ತು ಬಿಟ್ಟರೆ ಅಲ್ಲಿ ಬಾಕಿ ಆಗ್ತದೆ, ಮತ್ತು ಬೈಗಳು ತಿನ್ನುವ ಸಾಧ್ಯತೆಗಳು ಜಾಸ್ತಿ. ಅದಕ್ಕೋಸ್ಕರ ಕ್ಲೀನ್ ಮಾಡಿಯೇ ಹೋಗ್ತಿದ್ದೇನೆ. ಕತ್ತಲೆ ಆದರೂ ಮಳೆ ಆದರೂ ತೊಂದರೆ ಇಲ್ಲ ಅಂತ. ತೋಟ ಪೂರ್ತಿ ಕತ್ತಲುಂಟು, ಹೋಗುವ ಮನೆಗೇನು. ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಆಯಿತಾ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನನ್ನ ಫೇಸ್ಬುಕ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೇನೆ, ಚೆಕ್ ಮಾಡಿ. ಹಾಗೆ ಇಷ್ಟ ಆದರೆ ಫಾಲೋ ಮಾಡಿ. ಮತ್ತೆ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್.